ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣ ಮಾತಾಡ್ತಾ ಇರೋದು. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ಯಜಮಾನ ಚಿತ್ರದ ಆನ್ಲೈನ್ ಬುಕ್ಕಿಂಗ್ ಯಾವಾಗ ಬರ್ತಾ ಇದೆ ಆ್ಯಂಡ್ ಯಜಮಾನ ಚಿತ್ರ ಎಷ್ಟು ಥಿಯೇಟರ್ ರಿಲೀಸ್ ಆಗ್ತಾ ಇದೆ, ಆ ಥಿಯೇಟರ್ ಲಿಸ್ಟು, ಹಾಗೆ ಯಜಮಾನ ಚಿತ್ರ ಬುಕ್ ಮೈ ಶೋನಲ್ಲಿ ಒಂದು ಕ್ರೇಜ್ನ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಅದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಮೊದಲನೇದಾಗಿ ನೋಡೋದಾದರೆ ಯಜಮಾನ ಚಿತ್ರ ಬಂದು ಮಾರ್ಚ್ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿನನೇ ಇದೆ, ತುಂಬ ಜಾಸ್ತಿ ದಿನ ಇಲ್ಲ. ಆ್ಯಂಡ್ ಈಗಿರಬೇಕಾದ್ರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದೇನಪ್ಪ ಅಂತಂದರೆ ಯಜಮಾನ ಚಿತ್ರದ ಆನ್ಲೈನ್ ಬುಕ್ಕಿಂಗನ್ನು ಯಾವಾಗ ಬಿಡ್ತಾರೆ ಅಂತ. ಸೊ ಈಗ ಅದಕ್ಕೆ ಅಫಿಷಿಯಲ್ ಕನ್ಫರ್ಮೇಷನ್ ಸಿಕ್ಕಿದೆ ಮೂವಿ ಟೀಮ್ ಕಡೆಯಿಂದ. ಯಜಮಾನ ಚಿತ್ರದ ಆನ್ಲೈನ್ ಬುಕ್ಕಿಂಗನ್ನು ಯಾವಾಗಪ್ಪ ಬಿಡ್ತಾ ಇದ್ದಾರೆ ಅಂದರೆ ಇದೇ ಭಾನುವಾರ ಬಿಡ್ತಾ ಇದ್ದಾರೆ. ಸೊ ಎಲ್ಲರೂ ಅಲರ್ಟ್ ಆಗಿರಿ. ಆನ್ಲೈನ್ ಬುಕ್ಕಿಂಗ್ ಬಿಟ್ಟ ತಕ್ಷಣ ಬೇಗನೆ ಟಕ್ ಅಂತ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ. ಸೊ ಯಜಮಾನ ಕ್ರೇಜು ತುಂಬಾ ಇದೆ. ಸೊ ಯಾರು ವೆಯ್ಟ್ ಮಾಡೋಕೆ ಹೋಗಬೇಡಿ. ಆನ್ಲೈನ್ ಬುಕ್ಕಿಂಗ್ ಬಿಟ್ಟ ತಕ್ಷಣ ಟಕ್ ಅಂತ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ. ವಿಚಾರ ಏನಪ್ಪ ಅಂತಂದರೆ ಯಜಮಾನ ಚಿತ್ರದ ಥಿಯೇಟರ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಆ್ಯಂಡ್ ಥಿಯೇಟರ್ ಲಿಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಒಂದ್ಸಲ. ಸೊ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ತುಂಬಾ ಜಾಸ್ತಿ ಥಿಯೇಟರ್ಸ್ನಲ್ಲಿ ಈ ಸಲ ಯಜಮಾನ ಚಿತ್ರವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಸಪ್ರೇಟಾಗಿ ಥಿಯೇಟರ್ ಲಿಸ್ಟ್ ಬೇಕಂತಂದರೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿರ್ತೀನಿ. ಅದರಲ್ಲೂ ಒಂದ್ಸಲ ನೀವು ಚೆಕ್ ಮಾಡ್ಕೊಬೋದು ನಿಮ್ಮ ನಿಯರೆಸ್ಟ್ ಥಿಯೇಟರ್ ಯಾವುದಿದೆ ಅಂತ. ಸ್ಟಾರ್ಟಿಂಗಲ್ಲಿ ನಾನು ಇನ್ನೊಂದು ವಿಚಾರ ನಿಮಗೆ ತಿಳಿಸ್ತೆ. ಅದೇನಪ್ಪ ಅಂತಂದರೆ ಯಜಮಾನ ಚಿತ್ರದ ಕ್ರೇಜು ಆಲ್ರೆಡಿ ಬುಕ್ ಮೈ ಶೋನಲ್ಲಿ ಸ್ಟಾರ್ಟ್ ಆಗಿದೆ ಅಂತ. ಸೊ ಅದೇನಪ್ಪ ಅಂತಂದರೆ ನೀವು ಬುಕ್ ಮೈ ಶೋನ ಸರ್ಚ್ ಆಪ್ಷನ್ನ ಓಪನ್ ಮಾಡಿದ್ರೆ ಅದರಲ್ಲಿ ಕಾಣಿಸುತ್ತೆ ನೋಡಿ, ಟಾಪ್ 1ನಲ್ಲಿ ಟ್ರೆಂಡಿಂಗಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಕರೆಕ್ಟಾಗಿ ಕಾಣಿಸ್ತಾ ಅನಿಸ್ತದೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇದೊಂಥರ ತುಂಬಾ ಖುಷಿಯಾದ ವಿಚಾರ ಅಂತ ಹೇಳ್ಬೋದು. ಇಷ್ಟು ದಿನ ಯೂಟ್ಯೂಬಲ್ಲಿ ಟ್ರೆಂಡ್ ಆಗ್ತಾ ಇತ್ತು. ಸೊ ಈಗ ಬುಕ್ ಮೈ ಶೋನಲ್ಲೂ ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ಇದ್ರ ಜೊತೆಗೆ ನೀವು ಇನ್ನೊಂದು ಕೆಲಸ ಮಾಡಬೇಕು. ಅದೇನಪ್ಪ ಅಂತಂದರೆ ಬುಕ್ ಮೈ ಶೋನಲ್ಲಿ ಟಿಕೆಟ್ನ ಬುಕ್ ಮಾಡಬೇಕಾದ್ರೆ ಮರೆಯದೆ ನೀವು ಇಂಟ್ರೆಸ್ಟೆಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ 26,000 ಓಟ್ ಬಿದ್ದಿದೆ. ಇದು ಬಿಫೋರ್ ರಿಲೀಸ್ ಓಟ್ಸು. ಸೊ ಇದನ್ನು ಸಹ ತುಂಬಾ ರೀಚ್ ಮಾಡಬೇಕು. ಇದೇ ವಿಷಯನ ನಾನು ನಟ ಸಾರ್ವಭೌಮಗೂ ಹೇಳಿದ್ದೆ. ಆ್ಯಂಡ್ ಆ ಟೈಮಲ್ಲೇ ಸಹ ಯಜಮಾನ ಚಿತ್ರದ್ದು ಸಹ ಈ ಥರ ಆಪ್ಷನ್ನ ಬಿಟ್ಟಿದ್ದಾರೆ, ಹೋಗಿ ಓಟ್ ಮಾಡಿ ಅಂತಲೂ ಹೇಳಿದ್ದೆ. ಸೊ ಈಗ ಆಲ್ರೆಡಿ 26,000 ಆಗಿದೆ. ಇದನ್ನು ತುಂಬ ಜಾಸ್ತಿ ಮಾಡಿ. ಇನ್ನೂ ಟೈಮ್ ಇದೆ 1ನೇ ತಾರೀಕುವರೆಗೂ. ಸೊ ಯಾರ್ಯಾರು ಟಿಕೆಟ್ ಬುಕ್ ಮಾಡ್ತೀರಾ ಅವರು ಆಪ್ಷನ್ ಓಪನ್ ಮಾಡಿದಾಗ ಅಲ್ಲಿ ಇಂಟ್ರೆಸ್ಟೆಡ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಅವಾಗ ಯಜಮಾನ ಚಿತ್ರಕ್ಕೆ ಓಟ್ ಬೀಳುತ್ತೆ. ಇದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಜಮಾನ ಚಿತ್ರದ ಬುಕ್ ಮೈ ಶೋನಲ್ಲಿರುವಂಥ ಕ್ರೇಜು ಮತ್ತು ಥಿಯೇಟರ್ ಲಿಸ್ಟು ಮತ್ತು ಯಜಮಾನ ಚಿತ್ರದ ಆನ್ಲೈನ್ ಬುಕ್ಕಿಂಗ್ ಯಾವಾಗ ಓಪನ್ ಆಗ್ತದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮರೆಯದೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣ ಮಾತಾಡ್ತಾ ಇರೋದು. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.